ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಾವು ವಾಟರ್ ಮಿಲನ್ನ ಕ್ಲೇನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾವ ಥರ ಮಾಡೋದು ಕ್ಲೇನಲ್ಲಿ ಅಂತ ನೋಡಿ. ಇವಾಗ ನಾನು ರೆಡ್ ಕಲರ್ನ ಜೊತೆಗೆ ಸ್ವಲ್ಪ ಪಿಂಕ್ ಕಲರ್ನ ಮಿಕ್ಸ್ ಮಾಡಿಕೊಂಡು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಕ್ಲೇನ ಸ್ವಲ್ಪ ಆಚೆ ತೆಗೆದಿಟ್ಟಿದ್ದೆ. ಅದು ಸ್ವಲ್ಪ ಬಬಲ್ ಬರ್ತಿದೆ, ಸ್ವಲ್ಪ ಡ್ರೈ ಆದಂಗೆ ಅನಿಸ್ತಿ ಅದು ಬಬಲ್ ಬರ್ತಿದೆ. ಸೊ ಹಂಗಾಗಿ ನಾನು ಇನ್ನೂ ಸ್ವಲ್ಪ ಅದಕ್ಕೆ ಪಿಂಕ್ ಕಲರ್ನ ಆ್ಯಡ್ ಮಾಡಿಕೊಂಡು ಮತ್ತು ಅದನ್ನು ನಾನು ನೀಟಾಗಿ ಮಿಕ್ಸಿಂಗ್ ಮಾಡ್ತೀನಿ. ನೋಡಿ, ಪಿಂಕ್ ಕಲರ್ ತೊಗೊಂಡು ಅದಕ್ಕೆ ಸ್ವಲ್ಪ ಅಂದರೆ ತುಂಬ ಲೈಟು ಇಲ್ಲ, ತುಂಬ ಡಾರ್ಕು ಇಲ್ಲ, ಒಂದು ಮೀಡಿಯಮ್ ಕಲರಲ್ಲಿ ನಾನು ಇವತ್ತು ವಾಟರ್ ಮಿಲನ್ನ ತೋರಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ ಹೇಳಿ ನಿಮಗೆ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ಇಲ್ಲ ಅಂದರೆ ಅದು ಒಂಥರ ಬಬಲ್ಸ್ ಥರ ಮಧ್ಯದಲ್ಲೆಲ್ಲ ಇರುತ್ತೆ. ನಾವೇನು ಕಟ್ ಮಾಡೋಕ್ಕೆ ಹೋದರೆ ಅದೆಲ್ಲ ಬಬಲ್ ಥರ ಇರುತ್ತೆ, ನೀಟಾಗಿ ಬರಲ್ಲ. ಮತ್ತು ಸ್ಟ್ರೆಚರ್ ನೀಟಾಗಿ ಅದು ಕೊಡಲ್ಲ, ಒಂಥರ ಕಟ್ ಅನ್ನೋ ಥರ ಬರುತ್ತೆ. ಸೊ ಹಂಗಾಗಿ ನಾನು ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಅದನ್ನು ರೌಂಡ್ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ. ನನಗೆ ವಾಟರ್ ಮಿಲನ್ನು ಜಸ್ಟ್ ಒಂದು ಸಣ್ಣ ಪೀಸ್ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ಥರ ಪೂರ್ತಿ ಹಣ್ಣು ಕೂಡ ಅದೇ ಥರ ಮಾಡೋದು. ಒಂದು ಚಿಕ್ಕ ಪೀಸ್ ಕಟ್ ಮಾಡಿರ್ತೀವಲ್ಲ ಲೇಯರ್ಸ್ನ, ಅದನ್ನು ಕೂಡ ಮಾಡ್ಬೋದು. ನಾನಿವಾಗ ಸಣ್ಣದೊಂದು ಲೇಯರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ಅದಕ್ಕೆ ಬ್ಯಾಕ್ ಸೈಡಲ್ಲಿ ಇದು ವೈಟದೊಂದು ಲೇಯರ್, ವೈಟು ಮತ್ತು ಗ್ರೀನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಕೆಳಗಡೆ ಒಂದು ಲೇಯರ್ ಇರುತ್ತೆ ನೋಡಿ, ಹಣ್ಣಿಂದ ಕೆಳಗಡೆ. ಸೊ ಅದನ್ನು ನಾನು ಮಾಡ್ತಾಯಿದ್ದೀನಿ. ಅದು ನೀಟಾಗಿ ಎಡ್ಜಸ್ ಎಲ್ಲ ನೀಟಾಗಿ ಯಾವ ಥರ ಇವಾಗ ಹಣ್ಣು ಕಟ್ ಮಾಡಿದ್ರೆ ಎಷ್ಟು ಶಾರ್ಪಾಗಿ ಯಾವ ಥರ ಬಂದಿರುತ್ತಲ್ಲ, ಸೊ ಅದೇ ಥರ ಬರಲಿ ಅಂಥೇಳಿ ನಾನು ಟೂಲ್ಸಿಂದ ಸೈಡ್ ಎಡ್ಜಸ್ನೆಲ್ಲ ಕಟ್ ಮಾಡಿ ಶಾರ್ಪ್ ಮಾಡ್ತಾಯಿದ್ದೀನಿ. ಶಾರ್ಪ್ ಮಾಡಬೇಕು ಆ ಥರ ಶಾರ್ಪ್ ಮಾಡಿ ನೀಟಾಗಿ ಅದನ್ನೆಲ್ಲ ಇದು ಮಾಡಿ. ಈಗ ನೆಕ್ಸ್ಟ್ ಅದ್ರ ಕೆಳಗಡೆ ಇನ್ನೊಂದು ಲೇಯರ್ ಬರುತ್ತೆ ಗ್ರೀನ್ ಕಲರ್, ಅದೇ ಲಾಸ್ಟ್ನೇ ಲೇಯರು. ಸೊ ಅದನ್ನು ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಲೈಟ್ ಇದೆ ಗ್ರೀನು, ನಾನು ಸ್ವಲ್ಪ ಡಾರ್ಕಿಗೆ ಬ್ಲೂ ಮಿಕ್ಸ್ ಮಾಡಿಕೊಂಡು ಅವೆರಡನ್ನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇನ್ನೊಂದು ಲೇಯರ್ನ ರೆಡಿ ಮಾಡ್ಕೊತೀನಿ. ಅದನ್ನು ಸೇಮ್ ಅದೇ ಥರ ಮಿಕ್ಸ್ ಮಾಡಿಕೊಂಡು ರೌಂಡ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಉದ್ದಕ್ಕೆ ಮಾಡಿಕೊಂಡು ಅದನ್ನು ಪ್ರೆಸ್ ಮಾಡಿ ನಮ್ಗೆ ಯಾವ ಶೇಪ್ ಬೇಕೋ, ಎಷ್ಟು ಯಾವ ಶೇಪ್ ಇದೆಯಲ್ಲ ಆ ಶೇಪಲ್ಲಿ ಯಾವುದು ಅಳತೆಗೆ ಬೇಕೋ ಅದೇ ಅಳತೆಗೆ ಕರೆಕ್ಟಾಗಿ ನಾವು ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಕಟ್ ಮಾಡಿಕೊಂಡು ಅದನ್ನು ಏನು ವೈಟ್ ಲೇಯರ್ನ ಅದಕ್ಕೆ ಕಚ್ಚಿಸಿದ್ನಲ್ಲ ಅದನ್ನೇ ಅದ್ರ ಹಿಂದೆಗಡೆ ಮತ್ತು ನಾನು ಅದನ್ನು ಗ್ರೀನ್ ಕಲರಲ್ಲಿ ನೋಡಿ ಅದನ್ನು ಅಂಟಿಸ್ತಾ ಇದ್ದೀನಿ. ಇದಕ್ಕೇನು ಗ್ಲೂ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಹಾಗೇ ಕಚ್ಚುತ್ತೆ. ನಿಮ್ಗೆ ಆ ಥರ ಏನಾದರೂ ಬಿಟ್ಕೊಳ್ಳುತ್ತೆ ಅದು ಅಂತ ಏನಾದರೂ ನಿಮಗೆ ಡೌಟ್ ಇದ್ದರೆ ಸೊ ನೀವು ಗ್ಲೂನು ಕೂಡ ಯೂಸ್ ಮಾಡ್ಬೋದು. ಆದರೆ ಸ್ವಲ್ಪ ಲೈಟಾಗಿ ಗ್ಲೂನ ಯೂಸ್ ಮಾಡಬೇಕು, ಜಾಸ್ತಿ ಯೂಸ್ ಮಾಡಿದ್ರೆ ಅದು ಜಾರ್ಬಿಡುತ್ತೆ, ನೀಟಾಗಿ ಅದು ಕಚ್ಕೊಳ್ಳಲ್ಲ. ಸ್ವಲ್ಪ ಲೈಟಾಗಿ ಯೂಸ್ ಮಾಡಿಬಿಟ್ಟು ಕಚ್ಚಿಸ್ಬೇಕು ನೀವು. ನಾನು ಅದೇ ಥರನೇ ಕಚ್ಚಿಸಿದ್ದೀನಿ, ಅದರಲ್ಲೇ ಕಚ್ಚಿದ್ದೀನಿ, ನಾನೇನು ಗ್ಲೂ ಯೂಸ್ ಮಾಡಿಲ್ಲ. ನೋಡಿ, ಈಗ ರೆಡಿ ಆಯಿತು. ಈಗ ಅದು ಬೀಜ ಇರುತ್ತಲ್ಲ ಅದನ್ನು ನಾನು ಸ್ಕೆಚ್ ಪೆನ್ನಲ್ಲಿ ಸಣ್ಣದಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ಕೆಚ್ ಪೆನ್ನಲ್ಲಿ ಬೇಕಾದರೂ ಹಾಕ್ಬೋದು ನೀವು, ಇಲ್ಲಾಂದರೆ ಡೈರೆಕ್ಟು ಕ್ಲೇನಲ್ಲೇ ಬೇಕಾದರೂ ಇಡ್ಬೋದು. ನಾನು ಸ್ಕೆಚ್ ಪೆನ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ವೈಟ್ದು ಅದ್ರ ಮಧ್ಯದಲ್ಲಿ ಕಲ್ಲಂಗಡಿ ಹಣ್ಣಿಂದು ಸಿಪ್ಪೆ ಮೇಲ್ಗಡೆ ವೈಟ್ ಲೈನ್ಸ್ ಇರುತ್ತೆ ಗೊತ್ತಾ, ಅದನ್ನು ಬೇಕಾದ್ರೆ ನೀವು ಪೇಂಟಲ್ಲಿ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ನಾವು ಇದನ್ನು ಇಡ್ತೀವಿ ಅಂತಂದರೆ ಇದರಲ್ಲೇ ಇಡ್ಬೋದು. ನಾನು ಅದರಲ್ಲೇ ಇಡ್ತಾಯಿದ್ದೀನಿ.
ನೆಕ್ಸ್ಟ್ ಗ್ರೀನ್ ಮಾರ್ಕರ್ ಪೆನ್ನಲ್ಲಿ ಅದ್ರ ಮೇಲೆ ಒಂಥರ ಸ್ಟ್ರಕ್ಚರ್ ಬಂದಿರುತ್ತೆ ಗೊತ್ತಾ, ಹಣ್ಣಿನ ಮೇಲ್ಗಡೆ, ಸೊ ವಾಟರ್ ಮೆಲನ್ ಮೇಲ್ಗಡೆ. ಸೊ ಅದನ್ನು ಸ್ಟ್ರಕ್ಚರ್ನ ನಾನು ಗ್ರೀನ್ ಕಲರ್, ಡಾರ್ಕ್ ಗ್ರೀನ್ ಕಲರ್ ಮಾರ್ಕರಲ್ಲಿ ನಾನು ಅದನ್ನು ಡಿಸೈನ್ ಮಾಡ್ತೀನಿ. ಸೊ ಅದಕ್ಕೊಂದು ಟೂತ್ ಪಿಕ್ ಕಡ್ಡಿ ತೊಗೊಂಡು ಜಸ್ಟ್ ಅದನ್ನು ಹೋಲ್ಡ್ ಮಾಡಿ ಇಟ್ಕೊಳ್ಳೋಕ್ಕೆ, ಸೊ ಯಾವಾಗಲೂ ಕೈಯಲ್ಲಿ ಎತ್ತಿದ್ರೆ ಅದು ಸ್ವಲ್ಪ ಪ್ರೆಸ್ ಆಗಿ ಅದು ಶೇಪ್ ಚೇಂಜ್ ಆಗುತ್ತೆ ಅಂತ ಹೇಳಿ ನಾನು ಅದನ್ನು ಒಂದು ಟೂತ್ ಪಿಕ್ಕಲ್ಲಿ ಸಿಕ್ಸ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ. ನೋಡಿ ನಾನು ಇನ್ನೊಂದು ಆಫ್ ಒಂದು ಮಾಡಿ ಇಟ್ಕೊಂಡಿದ್ದೆ, ಸೊ ಅದು ನೋಡಿ ಯಾವ ಥರ ಇದೆ. ನೋಡಿ ಈ ಥರ ಬಂದಿದೆ. ಹೇಗೆ ಅನ್ನಿಸ್ತಿದೆ ನೋಡಿ. ಮಕ್ಕಳಿಗೆ ಈ ಥರ ಎಲ್ಲ ಟ್ರೈ ಮಾಡಿಸಿದ್ರೆ ಅವ್ರಿಗೆ ಒಂಥರ ಖುಷಿ ಅನಿಸುತ್ತೆ. ಓ ನಾನೇನೋ ಇವತ್ತು ಮಾಡಿದ್ದೀನಿ ಅನ್ನೋ ಖುಷಿ ಅವ್ರಿಗಿರುತ್ತೆ. ಮತ್ತು ಅವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸಿಂಪಲ್ ವರ್ಕ್ನ ನಾವು ಅವರಿಗೆ ಫಸ್ಟ್ ಇಂಟ್ರಡ್ಯೂಸ್ ಮಾಡಿದ್ರೆ ಅವ್ರಿಗೆ ದೊಡ್ಡ ದೊಡ್ಡ ವರ್ಕ್ ಮಾಡೋದಕ್ಕೆ ಅದೊಂಥರ ಇನ್ಸ್ಪೈರ್ ಆಗುತ್ತೆ. ಸೊ ಮಕ್ಳಿಗೆ ಅವಾಗ ಅಟ್ರಾಕ್ಟಿವ್ ಆಗಿ ಇರುತ್ತೆ. ಇದನ್ನೆಲ್ಲ ಮಾಡಿಸ್ತಾ ಹೋದರೆ ಮಕ್ಕಳಿಗೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ಸೊ ಅದ್ರ ಮೇಲೆ ನಾನು ಒಂದು ಚಿಕ್ಕದು ಪಾಂಡ ವರ್ಕ್ ಮಾಡಿರೋದಿತ್ತು. ಸೊ ಅದನ್ನು ಅಂಟಿಸೋಣ ಅಂತ ಹೇಳ್ಬಿಟ್ಟು, ಮಕ್ಳಿಗೆ ನೋಡೋಕೆ ತುಂಬ ಚೆನ್ನಾಗಿ ಅನಿಸುತ್ತಲ್ವ, ಅದಕ್ಕೆ ಅದನ್ನು ರೆಡಿ ಮಾಡ್ಕೊಂಡಿದ್ದಿತ್ತಲ್ಲ ಅದನ್ನು ಗ್ಲೂ ಹಾಕಿ ಅಂಟಿಸ್ತಾ ಇದ್ದೀನಿ. ಅದು ಸ್ವಲ್ಪ ಗ್ಲೂ ಜಾಸ್ತಿ ಆದ್ರೂ ಅದನ್ನು ಅಂಟಿಸೋದು ತುಂಬ ಕಷ್ಟ. ಏಕೆಂದರೆ ನಾನು ಅದು ಆಗಲೇ ಪಾಂಡ ರೆಡಿ ಮಾಡಿದ್ದಿದ್ರೆ ಕಚ್ಕೊತಿತ್ತು. ಅದು ನಾನು ರೆಡಿ ಮಾಡಿ ಇಟ್ಟಿದ್ನಲ್ಲ, ಹಂಗಾಗಿ ಸ್ವಲ್ಪ ಅದು ಫುಲ್ ಡ್ರೈ ಆಗಿದೆ. ಹಾಗಾಗಿ ಸ್ವಲ್ಪ ಗ್ಲೂನ ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ಲೈಟಾಗಿ ಗ್ಲೂ ಯೂಸ್ ಮಾಡಿ ಅದನ್ನು ಅದ್ರದ್ದು ಹ್ಯಾಂಡ್ಸ್ನ ಮತ್ತು ಅದನ್ನು ಮಾತ್ರ ಜಸ್ಟ್ ಅದು ಆಫ್ ಬಾಡಿ ಮಾತ್ರ ನಾನು ಅದನ್ನು ತೋರಿಸ್ತಾ ಇದ್ದೀನಿ. ಏಕೆಂದರೆ ಹಣ್ಣು ಮೇಲೆ ಬಂದು ಅದು ಕೂತಿರೋ ಥರ ಮಕ್ಳಿಗೆ ನೋಡಿದ ತಕ್ಷಣ ಅಟ್ರ್ಯಾಕ್ಟಾಗಿ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ. ನಾನು ಟ್ರೈ ಮಾಡಬೇಕು, ತುಂಬ ಚೆನ್ನಾಗಿ ಬಂದಿದೆ ಅಂತ ಅವರು ಟ್ರೈ ಮಾಡ್ತಾರೆ, ಖುಷಿ ಪಡ್ತಾರೆ. ಸೊ ಈ ಥರ ಇಂಟ್ರೆಸ್ಟಿಂಗಾಗಿರುತ್ತೆ ಮಕ್ಳುಗಳಿಗೆ ಮಾಡ್ಸೋಕ್ಕೆ. ನೋಡಿ, ನೀವು ನಿಮ್ಮ ಮಕ್ಳಿಗೆ ಇದನ್ನೆಲ್ಲ ಟ್ರೈ ಮಾಡಿಸಿ, ನೀವು ಜೊತೆಲಿ ಕೂತ್ಕೊಂಡು ಮಾಡಿ, ತುಂಬ ಖುಷಿಯಾಗುತ್ತೆ ಮಕ್ಳಿಗೂ. ನೋಡಿ ಈ ಥರ ಬಂದಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದೇ ಥರ ಇನ್ನೂ ನಮ್ಮ ಚಾನಲಿಂದ ವಿಡಿಯೋಸ್ ಬೇಕು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಡಿ. ವರ್ಕ್ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.